ಈ ಜನ್ಮದಲ್ಲೂ ಹುಟ್ಟೋದು ಇಲ್ಲಿಗೆ. ಅಭಿ ಏ ಅಭಿ ಚಾಮುಂಡಿ ತಾಯಾರೆ ನಾನೆಂದು ನಿಮ್ಮೋಡೆ ಈ ಜನ್ಮದಲ್ಲೂ ಹುಟ್ಟೋದು ಇಲ್ಲಿಗೆ. ಬೀದೋರೆ ಎಂದು ನಿಮ್ಮನೆ ಸಿಂಹ 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 ಏಯ್ ನನ್ನ ಅಪ್ಪನೇ ಇಲ್ಲದೆ ನನ್ನ ಮನೆಯೊಳಗೆ ಬಂದ ಯಾರೋ ನಿನ್ನ ಕೋಣೆ ನಾನು ಯಾರು ಹೇ ಹಾಲು ಕುಡಿಯುವ ಹಸುಗೂಸನ್ನು ಸಹ ಕೈ ಎತ್ತಿ ಹೇಳುತ್ತದೆ. ಈ ಟೈಗರ್ ಕರ್ಣ ಯಾರೆಂದ ಅಂದರೆ ಯಾತಕ್ಕಾಗಿ ಇಲ್ಲಿಗೆ ಬಂದ? ನನ್ನ ಪಾರ್ಟ್ನರ್ ಆದ ಜಮೀನ್ದಾರನ ಪ್ರತಿಯೊಂದು ವ್ಯವಹಾರದಲ್ಲಿ ಅಡ್ಡ ಬರುತ್ತಿರುವ ನಿನ್ನ ರುಂಡ ಕತ್ತರಿಸಲು ಅವತರಿಸಿ ಬಂದ ಸಾಹಸ ಸಿಂಹ. ಸಾಹಸ ಸಿಂಹ ಈ ಅಭಿಮನ್ಯು ಚಕ್ರವ್ಯೂಹ ಕೋಟೆಯಲ್ಲಿ ಒಂದು ಇರಿಬು ಸಹ ಪ್ರವೇಶವಂತ ಇಲ್ಲ. ಅಪ್ಪಿ ತಪ್ಪಿ ನೀನ ಬಂದ ಮೇಲೆ ನಿನ್ನ ಸಾವು ಸಮೀಪದೆ ಎಂದರ್ಥ. ಸಾವು ಈ ಕರ್ಣನ ಪ್ರಾಣ ತೆಗೆದು ನಿನಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ರೌಡಿಗಳು ಬಂದರು ಎದುರುವ ಗಂಡು ನಾನಲ್ಲ. ಅದು ಅಲ್ಲದೆ ನೀ ನನಗೆ ಎದುರಾದರೆ ನಿನ್ನ ರುಂಡ ತೆಗೆಯದೆ ಬಿಡಲಾರೆ. ರುಂಡ ಈ ಮರಿಯುಲಿ ರುಂಡ ಲೇ ಬಚ್ಚೆ, ನನ್ನ ರುಂಡ ತೆಗೆದರೆ ನಿನಗೇನು ಸಿಗೋದಲೇ? ಮಣ್ಣು ಸಿಗುತ್ತದೆ, ಮಣ್ಣು ಸಿಗುತ್ತದೆ ಈ ನಿಕೋಬಾರ್ನ ಕಾಡಿಗೆ. ನೀನು ನಿಕೋಬಾರ್ ರೌಡಿ ಅಲ್ಲಲೇ, ನೀನೊಬ್ಬ ಜಮೀನ್ದಾರಿ ಎತ್ತಿ ಹಾಕಿ ಮೂಳೆ ತಿಂದು ಬಿದ್ದಿರುವ ಕೆಟ್ಟ ವಿಷ ಸರ್ಪ. ಇನ್ನು ನೀ ನಿನ್ನ ಜಮೀನ್ದಾರ ಬಡವರ ರಕ್ತ ಇದು ಬದುಕುತ್ತಿರುವ ಕೆಟ್ಟ ದ್ರೋಹಿ ನೀಚ, ನನ್ನ ಶತ್ರು. ಲೇಬಿ ಮತ್ತೊಮ್ಮೆ ನುಡಿಯದ್ರು ನಿನ್ನ ಹೇಸಿಗೆ ನಾಲಿಗೆಯಿಂದ ನನ್ನ ಪಾರ್ಟ್ನರ್ಗೆ ಕಟುಕ ನೀಚ ದ್ರೋಹಿ ಎಂದು ಇನ್ನೊಂದು ಸಾರಿ ನೀನು ನುಡಿದರೆ ನಿನ್ನ ಪ್ರಾಣ ತೆಗೆಯಲು ಹೊರ ಬರುತ್ತದೆ ಈ ಟೈಗರ್ ಕರ್ಣನ ಸೇಡಿನ ಜ್ವಾಲಾಮುಖಿ. ಸೇಡಿನ ಜ್ವಾಲಾಮುಖಿ, ನಿನ್ನ ಸೇಡಿನ ಜ್ವಾಲಾಮುಖಿ ಗಂಡದ ಪೌರುಷ ಈ ಅಭಿಮನ್ಯು ಮುಂದೆ ತೋರಿಸಬೇಡ. ಆ ಜಮೀನ್ದಾರ ಪರವಾಗಿ ನೀನು ಮಾತನಾಡುತ್ತಿರಲ್ಲ, ಅವನಿಗಿಂತ ಮಾ ದೇಶ ದ್ರೋಹಿ ಎಂದು ಹೇಳುತ್ತೇನೆ. ನಾ ಕೈ ಎತ್ತಿ ಲೇ ಬಂಡ, ಮಾತಿಗೆ ಮಾತು ಬೆಳೆಸಿ ಗಂಡ ದೇವಲಿಯನ್ನು ರಚ್ಚಿಗೆಬ್ಸಬೇಡ. ಈ ಗಂಡ ದೇವಲಿ ಒಮ್ಮೆ ರಚ್ಚಿಗೆದ್ರೆ ನಿನ್ನ ಎಲುಬುಗಳನ್ನು ಮುರಿದು ಪಾತಾಳಕ್ಕೆ ಕಳಿಸುತ್ತೇನೆ. ಬಲು ಯಾಚಾರ ನನಗೆ ಎಚ್ಚರಿಳುವ ಕೊಬ್ಬಿದ ಕುಣ್ಣೆ, ನೀನು ಗಂಡದ ಹುಲಿ ಆದರೆ ನಾನು ಗುಡ್ಡದ ಹುಲಿ. ನೀನು ಗುಡ್ಡದ ಹುಲಿ ಆದ್ರೇನು, ಗುಡ್ಡ ಅಲ್ಲಾಡಿಸೋ ಹುಲಿ ಆದ್ರೆ. ಈ ಟೈಗರ್ ಕರ್ಣ ಒಮ್ಮೆ ರಚ್ಚಿಗೆದ್ರೆ ಇಡೀ ಗುಡ್ಡವೇ ಅಲ್ಲಾಡಿ ಪುಡಿ ಪುಡಿಯಾಗಿ ನಿನ್ನ ಹುಲಿ ಎಂಬ ಶಬ್ದ ಸುಟ್ಟು ಭಸ್ಮ ಆಗುವುದು. ಬಲು ಹುಷಾರ್. ನನಗ ಹುಷಾರು ಹೇಳುವೆ ಕೊಬ್ಬಿದ ಕುಣ್ಣೆ. ಈ ಅಭಿ ಒಮ್ಮೆ ಕೆಂಗೆಟ್ಟು ನಿಂತರೆ ನಿನ್ನಂತ ಸಾವಿರಾರು ಜನ ಬಂದರು ಅವರ ರುಂಡ ಮುಂಡದಿಂದ ಬೇರ್ಪಡಿಸುವ ಶಕ್ತಿ, ಜೋಡು ಗುಂಡಿಗೆ ಶಕ್ತಿ ನನಗಿದೆ. ಜೋಡು ಗುಂಡಿಗೆ ಶಕ್ತಿ ಈ ಟೈಗರ್ ಕರ್ಣ ಹುಟ್ಟಿದ್ದು ಚಾಕು ಚೂರಿ ಬಂದೂಕುಗಳ ಮಧ್ಯೆ. ಇನ್ನು ಮರ್ಡರ್ ಮಾಡುವ ವಿಷಯದಲ್ಲಂತೂ ನೀನು ಅಂಬೆಗಾಲಲ್ಲಿ ನಡೆದಾಡುವ ಹಸುಗೂಸಲೇ ಬಚ್ಚ ಅಲ್ಲಲೇ ಲುಚ್ಚ.
ಪುಂಡತನ ಮಾಡರ್ ಕೊಲೆ ಮಾಡುವುದನ್ನು ನೀನು ನಿನ್ನ ತಾಯಿ ಗರ್ಭದ ಹೊರ ಬಂದ ನಂತರ ಕಲಿತು ಬಂದಿರುವೆ. ಆದರೆ ನಿಮ್ಮಂತ ಪುಂಡರ ಪ್ರಾಣ ತೆಗೆಯಲು ತಾಯಿ ಗರ್ಭದಿದ್ದಾಗಲೇ ಕಲಿತು ಹೊರ ಬಂದಿದ್ದಾನೆ ಪುಂಡ ಹುಲಿಯಾಗಿ. ದೇವಿ, ಈ ಟೈಗರ್ ಕರ್ಣ ಬರುವ ಬೂಟಿನ ಸಪ್ಪಳ ಕೇಳಿದರೆ ಈ ಊರಿನ ಜನ ಗಡಗಡ ನಡಿಗೆ ಸಲಾಂ ಹೊಡೆಯುತ್ತಾರೆ. ಅದು ಅಲ್ಲದೆ ನೀನು ನನಗೆ ಅದರ ಆದ ಕುಣ್ಣೆ ಮುಗಿತು ನಿನ್ನ ಆಯುಷ್ಯ. ನನ್ನ ಆಯುಷ್ಯ ಮುಗಿಸಿಕೊಂತೆ ನಿನ್ನ ಆಯುಷ್ಯ ಮುಗಿಸಿ ಬಿಡುತ್ತೇನೆ. ನಿಲ್ಕರಿ, ನಾನು ನಿನಗೆ ಅವತ್ತೊಂದು ವಿಷಯ ಹೇಳಿದೆ. ನಾನೊಬ್ಬ ಹುಡುಗನನ್ನು ಮನಸಾರೆ ಪ್ರೀತಿ ಮಾಡಿದ್ದೇನೆ. ಅವನು ಕೊಲೆ ಹಬ್ಬದಲ್ಲಿ ಜೈಲಿಗೆ ಹೋಗಿದ್ದಾನೆ ಅಂತ. ಅವನನ್ನು ಬಿಡಿಸಿಕೊಂಡು ಬಾ ಅಂತ ನಿನಗೆ ಹೇಳಿದ್ನಲ್ಲ. ಅವ್ರು ಬೇರೆ ಯಾರೂ ಅಲ್ಲ, ಇವರೇ ಅವರು. ಅಂದರೆ ಇವನು ನನ್ನ ಬಾವಿ ಹಸ್ಬೆಂಡ್ ಅರ್ಜುನ್ ಅಲಿಯಾಸ್ ಅಭಿಮನ್ಯು. ಓಹೋ, ಹಾಗಾದ್ರೆ ಇವನು ಕೊಲೆ ಮಾಡಿ ಬಾ ಅಂತ ಹೇಳಿದ ನನ್ನ ಪಾರ್ಟ್ನರ್ ನನಗೆ 10,000 ಹಣ ಕೊಟ್ಟಿದ್ದು. ಇದರಲ್ಲೇನೋ ಮೋಸವಿದೆ, ಇದನ್ನು ವಿಚಾರಿಸಲೇಬೇಕು. ಇರಲಿ, ಅಭಿಮನ್ಯನ ಅವತಾರಕ್ಕೆ ಕಾರಣ ಸಮಯ ಬಂದಾಗ ಎಲ್ಲವೂ ನಿನಗೆ ಅರ್ಥವಾಗುತ್ತೆ. ಈಗೇನೋ ಅಣ್ಣ ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಬೇಗನೆ ಒಳಗೆ ಹೋಗು. ಆಯಿತು, ನಾನಿನ್ನು ಹೋಗಿ ಬರುತ್ತೇನೆ. ಹಾ ಕವಿತಾ, ನೀ ಮನೆಗೆ ನಡಿ, ನಂದು ಬೇರೆ ಕೆಲಸವಿದೆ, ನಾ ಮುಗಿಸಿಕೊಂಡು ಬರುತ್ತೇನೆ. ಏನು ಅರ್ಜುನ್, ಈ ನಿನ್ನ ಬಿಸಿ ಅಪ್ಪಿಗೆಯಲ್ಲಿ ಬಂಧನದಲ್ಲಿ ಬಿಗಿಯಾಗಿ ಹಾಡಿ ಹಾರಾಡಬೇಕೆಂಬ ಆಸೆಯಿಂದ ಬಂದಿರುವೆ. ಬಾ ರಾಜ. ಕವಿತಾ, ಈಗ ನನ್ನ ಮನಸ್ಸು ಸರಿಯಿಲ್ಲ, ಬೇಕಾದರೆ ನೀನು ಹಾಡು, ನಾ ಹಾಡುವುದಿಲ್ಲ. ಸರಿ ಆಯ್ತು, ನಿನ್ನ ಮನಸ್ಸನ್ನ ನಾನೇ ಹಾಡಿ ಗುರ ಮಾಡ್ತೀನಿ. ಬಾ ರಾಜ. ಕವಿ ಕಾಳಿದಾಸರ ಓ ನನ್ನ ಶಾಕುಂತಲೆ, ಈ ಬಾಳಬಳ್ಳಿಗೆ ನೀನಾದೆ ದೇವತೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲೇ, ನನಗಾಗಿ ಆ ದೈವ ನಿನ್ನ ಪಡೆದ ನಲ್ಲೇ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. Marriage proposes, but God is disposed. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಲಾ 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 ಲಾ. ಅವನಲ್ಲಿ ಇವಳಲ್ಲಿ ಮಾತಿಲ್ಲ, ಕಥೆಯಿಲ್ಲ, ಎದುರೆದುರು ಬಂದಾಗ ಬೆಟ್ಟೆತ್ತರಕ್ಕೆ ಬೆಳೆದು ನಿಂತ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ಜಮೀನ್ದಾರರ ಮೇಲೆ
ನನ್ನ ಸ್ವೀಡಂ ಭವಿಷ್ಯ ಜಾಲಮನ ಹರಿದಾಡುತ್ತದೆ. ಕವಿತಾ ಮೇಲೆ ಕಾಮದ ದೃಷ್ಟಿ. ಕವಿತಾ, ನಿಮ್ಮನ್ನ ಬಾಮಿಗೆ ಹೋಗಿ ಬರೋಳಗಾಗಿ ನೀನು ನಾಯಿ ಮುಟ್ಟದ ಮಡಿಕೆಯಾಗಲೇಬೇಕು. ಬಟ್ ನಿನ್ನ ಶೀಲಂಬೆ ಸುಖರ ಈ ಪ್ರದೀಪನ ಕೈಯಲ್ಲಿ ಸಿಕ್ಕಿ ಚೂರು ಚೂರು ಆಗಲೇಬೇಕು. ಹುಲಿ ಸಂಚು ಮಾಡಿ ಜಿಂಕೆ ಹಾಕಿ ಹುಲಿ ಸಂಚು ಮಾಡಿ ಹೊಂಚಿ ಹಾಕಿ ಜಿಂಕೆ ಹಿಡಿದಂತೆ ಇಂದು ಆನರ ಜಿಂಕೆಯನ್ನು ಬೇಟೆ ಆಡಲೇಬೇಕು. ಓಹೋ, ಇಂದು ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರಿಗೆ ಬೋನಸ್ ಕೊಡಲು ಚಾನ್ನ ಹಾಗೂ ಕವಿತಾ ಇತ್ತ ಕಡೆ ಬರುತ್ತಿದ್ದಾರೆ. ಹೇಗಾದರೂ ಮಾಡಿ ಚಾನ್ನ ನಾನು ಬಾಯದಿಂದ ಮನೆ ಕಳಿಸಲೇಬೇಕು. ಅಲ್ಲೋ ತಮ್ಮ ಪ್ರದೀಪ, ಇವತ್ತು ಕಾರ್ಮಿಕರ ದಿನಾಚರಣೆ ಅನ್ನೋದು ನಿನ್ನ ಗೊತ್ತ ರೈತನೇನಿಲ್ಲ. ನಡೆ ಫ್ಯಾಕ್ಟ್ರಿಗೆ ಹೋಗೋಣ, ಅವನು ಬೋನಸ್ ಕೊಡ್ಬೇಕು. ಗೊತ್ತಿರೋದ್ರಿಂದಲೇ ನಾನು ಫ್ಯಾಕ್ಟ್ರಿ ಕಡೆಗೆ ಹೊರಟಿದ್ದೆ. ಆದರೆ ಪ್ರತಾಪ್ ಒಂದು ವಿಷಯ ನಿನಗೆ ತಿಳಿಸಲು ಹೇಳಿದ. ಅಂತ ವಿಷಯ ಏನದು? ಪ್ರತಾಪ್ ಬಾಂಬಿಗೆ ಹೋಗುವಾಗ ತನ್ನ ಲಾಕರ್ ಚಾವಿಯನ್ನು ತನ್ನ ಸೋಫಾದ ಮೇಲೆ ಇಟ್ಟು ಮರೆತಿರುವಂತೆ. ಆ ಲಾಕರ್ ಚಾವಿಯನ್ನು ನಿನಗೆ ತೆಗೆದಿಡಲು ಎಂದು ಹೇಳಿದ. ಈ ವಿಷಯ ನಿನಗೆ ಯಾವಾಗ ಹೇಳಿದಪ್ಪ ಆ ಮಂಗ್ಯಾನ ಮಗ? ಹೀಗೆ ತಾನೇ ಏರ್ಪೋರ್ಟ್ನಿಂದ ಫೋನ್ ಬಂದಿತ್ತು. ಆದ್ರೆ ನಾ ಮನೆಗೆ ಹೋಗಿ ಚವಿ ತಂಬರ್ತೇನೆ. ನೀ ಅವ್ವಾರನ ಜೋಪಾನ ಕೈ ಹಿಡಿದು ಕರ್ಕೊಂಡು ಫ್ಯಾಕ್ಟ್ರಿಗೆ ನಡಿಯಪ್ಪ. ಹಗರ್ಕ ನಡಿ, ಹಗರ್ಕ ಜೋಪಾನ. ಇವಳ ಶೀಲವನ್ನು ಚಿತ್ರ ವಿಚಿತ್ರ ಮಾಡಿಸಿ ನನ್ನ ಆಸೆ ಆಕಾಶಗಳನ್ನು ಈಡೇರಿಸಿಕೊಂಡು ನಂತರ ಇವಳನ್ನು ಜೋಪಾನವಾಗಿ ಕರೆದುಕೊಂಡು ಹೋಗುತ್ತೇನೆ. ಪ್ರದೀಪ್, ಏನು ಯೋಚನೆ ಮಾಡ್ತಾ ಇದೆಯಾ? ನಡೆ ಫ್ಯಾಕ್ಟ್ರಿಗೆ ಹೋಗೋಣ. ಫ್ಯಾಕ್ಟರಿ? ಕವಿತಾ, ಆ ನನ್ನ ಹಾಳು ಫ್ಯಾಕ್ಟರಿಗೆ ನಂತರ ಹೋದರಾಯ್ತು. ಈ ಪ್ರಶಾಂತ ಸ್ಥಳದಲ್ಲಿ ನಾವು ಇಬ್ಬರು ಸ್ವಲ್ಪ ಹೊತ್ತು. ನೋಡು ಪ್ರದೀಪ್, ಇಲ್ಲದ ತರ ಹರಟೆ ನನ್ನ ಮುಂದೆ ತೋರಿಸಬೇಡ. ನಡೆ, ಬಾಯಿ ಮುಚ್ಚಿಕೊಂಡು ನಡೆ, ಹೋಗೋಣ. ನಡೆ ಕವಿತಾ, ನಡೆ. ಆ ಕೇದಿಗೆ ಒಣದಲ್ಲಿ ಹೋಗಿ ನಮ್ಮಿಬ್ಬರ ಏಕಾಂತ ಸುಖವನ್ನು ಅನುಭವಿಸೋಣ. ಏನು ಮಾತಾಡ್ತಾ ಇದ್ದೀಯ? ನೋಡು, ನೀನು ಬರ್ದೇ ಇದ್ರೆ ಬಿಡು, ನಾನೊಬ್ಳೆ ಹೋಗ್ತೀನಿ. ನಿಲ್ಲು ಕವಿತಾ, ನಿಲ್ಲು. ಈ ಪ್ರದೀಪನ ಕಾಮದಾವನ್ನು ತೀರಿಸಿದರೆ ಮಾತ್ರ ನಿನಗೆ ಮುಂದೆ ಹೋಗಲು ಅವಕಾಶ. ಇರದೇ ಇದ್ದರೆ ಅಣ್ಣ ಹಾಕಿದ ಒಡೆಯನ ಮನೆಗೆ ಕಣ್ಣ ಹಾಕುವ ನಾಯಿ. ನನ್ನ ಕೈ ಹಿಡಿಯುವಷ್ಟೇ ಧೈರ್ಯ ಬಂತೇನೋ ನಿನಗೆ? ಲೇ ಕವಿತಾ, ನಿಮ್ಮಂತೆ ಗರ್ಜ ಮಲಗಿದ ಹುಲಿಯನ್ನು ಬಡಿದೆಬ್ಬಿಸಿ ಬಿಟ್ಟೆ ಮಿಡರ್ 6 ವರ್ಷ ಕೆನ್ನೆ ಮೇಲೆ ಬಾರಿಸಿದೆಯಾ ರಂಡೆ? ಇದರ ಸಡಿಗಾಗಿ ನಾನು ನಿನ್ನ ಕೆನ್ನೆ ಮೇಲೆ ಸುರಿಸುವೆ ನನ್ನ ಸಿಹಿಮುತ್ತಿನ ಮುದ್ರೆ ರಾಶಿಯನ್ನು. ಹಿಂದೆ ನೀ ನನ್ನ ಕೆಣಕಿದ ವಿಷಯ ಏನಾದ್ರು ನನ್ನ ಪ್ರತಾಪನಿಗೆ ಹೇಳಿದ್ರೆ ಇಷ್ಟೊತ್ತಿಗೆ ನಿನ್ನ ಹೆಣ ಬೀಳ್ತಾ ಇತ್ತು. ಏನೋ ಮುಂದಾದ್ರೂ ಬದಲಾಗ್ತಿ ಅಂತ ನಮ್ಮ ಮನೆಯವರಿಗೆ ಹೇಳಿರ್ಲಿಲ್ಲ ಅಷ್ಟೇ. ಯಾರೇನು ಮಾಡುದು ಕವಿತಾ, ಯಾರೇನು ಮಾಡುದು? ಅದು ನಿನ್ನ ತಪ್ಪು. ನಿಮ್ಮಣ್ಣನಿಗೆ ಅಷ್ಟೇ ಅಲ್ಲ, ನಿಮ್ಮಪ್ಪನಿಗೆ ಸಹ ಹೇಳಿದರೂ ನನ್ನೇನು ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಈ ಪ್ರದೀಪ ತನ್ನ ಪ್ರಾಣದ ಭಯ ಅರಿದೆ ನಿಮ್ಮ ಮನೆಗೆ ಕಾಲಿಟ್ಟಿದ್ದು. ಹುಟ್ರು ಗುಣ ಸಟ್ರು ಹೋಗಲ್ಲ ಅಂತೆ. ಹೇಸ್ಗೆ ತಿನ್ನುವ ನಾಯಿಗೆ ಮೃಷ್ಟಾನ ಇಟ್ರೆ ಅದಕ್ಕೆ ರುಚಿ ಆದ್ರೂ ಹೆಂಗ್ ಬಂದಿತ್ತು? ನಾನು ನಿನಗೆ ಎಷ್ಟೇ ತಿಳಿಸಿ ಹೇಳಿದ್ರು ಕೂಡ ನೀನ್ ಹೇಸ್ಗೆ ತಿನ್ನುವುದನ್ನ ಬಿಡೋದಿಲ್ಲ ಅಂದ್ರೆ ಹಿಂದೆ ನಾನು ನಿನ್ನ ಪ್ರಾಣವನ್ನು ತೆಗೆದಕ್ಕೆ ವನಕ್ಕೆ ಹೋಗುವವನಾಗಬೇಕಾಗುತ್ತದೆ. ಅಲ್ಲಿ ಎಚ್ಚರ, ಎಚ್ಚರ. ಪ್ರಾಣದ ಭಯ ಅರಿತವನಿಗೆ ಸೋಲಿಲ್ಲದ ಸರದ ಪ್ರದೀಪನ ಮುಂದೆ ನಿನ್ನ ಕೇಡು ಮಾತೆ ಕವಿತಾ, ಕೇಡು ಮಾತೆ ಕವಿತಾ. ಈಗ ಮುಗಿಸುವ ನಿನ್ನ ಶೀಲದ ಗತಿ.
ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನೀನನ್ನು ಸುಮ್ಮನೆ ಬಿಡೋದಿಲ್ಲ. ಸಮಾಜದ ವೀರ ಗರತಿಯರು ಸಮಾಜ ಈ ನಿನ್ನ ಸಮಾಜ ಕವಿತಾ, ಕೇಳು ನಿನ್ನ ಸಮಾಜದ ಗರತಿಯರ ಕಥೆಯನ್ನು. ಸಾಧು ಶಿರೋಮಣಿ ನಾನೆಂದು ಗಂಡನೆದುರು ನಟನೆ ಮಾಡಿ ಪುರುಷರ ಸಂಘ ಬಯಸಿದ ಮಾಗರತೆಯರು ಎಷ್ಟಿಲ್ಲಲೇ ಈ ನಿನ್ನ ಹಾಳು ಸಮಾಜದಲ್ಲಿ. ಹಗಲಿ ಹೊತ್ತಿನಲ್ಲೇ ಮನೆಗೆ ಕರೆಸಿ ಗಂಡನೆದುರು ಅಣ್ಣ ತಂಗಿಯರ ನಾಟಕ ನಡೆಸಿ ಗಂಡನ ಹೊರಗಡೆ ಹೋದಾಗ ಕಾಮದಾಟವಾಡುವ ನಿನ್ನಂತ ಬಂಡರೆಂದರೆ ಎಷ್ಟಿಲ್ಲಲೇ ಈ ನಿನ್ನ ಗರತಿಯ ಸಮಾಜದಲ್ಲಿ. ಮಿಂಡ ಮಾಡಿಸಿಕೊಟ್ಟ ಬಂಗಾರ ಒಡವೆಗಳನ್ನು ತನ್ನ ಮೈ ಮೇಲೆ ಹಾಕಿಕೊಂಡು ಹೊರಗಡೆ ತನ್ನ ಗೆಳತಿ ಕೇಳಿದರೆ ನನ್ನ ಗಂಡ ಮಾಡಿಸಿಕೊಟ್ಟಾನ ಎಂದು ಒತ್ತಿ ಹೇಳುವ ನಿನ್ನಂತ ಬಂಡ ಸುಳ್ಳರಷ್ಟಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ. ಗಂಡನಿಗೆ ಕಟ್ಟಿಟ್ಟ ಬುತ್ತಿಯನ್ನು ಮತ್ತೊಬ್ಬನ ಮಿಂಡನಿಗೆ ಉಣಿಸುವ ಬರುವ ಹೆಣ್ಣು ಎಷ್ಟಿಲ್ಲಲೇ ಈ ನಿನ್ನ ಹೊಲಸು ಸಮಾಜದಲ್ಲಿ. ಪ್ರಥಮ ರಾತ್ರಿ ಗಂಡನ ಮನೆಗೆ ಬರುವಾಗ ಮೊದಲು ಮಿಂಡನಿಗೆ ಮೈ ಅರ್ಪಿಸಿ ಬರುವ ನಿನ್ನಂತ ಬಂಡ ಸುಳ್ಳರಷ್ಟಿಲ್ಲಲೇ ಈ ನಿನ್ನ ಗರತಿಯ ಸಮಾಜದಲ್ಲಿ. ಅಷ್ಟೇ ಅಲ್ಲಲೇ ಕವಿತಾ, ತನ್ನ ಕ್ರಾಮ ದೃಷ್ಟಿ ಈಡೇರಿಸಿಕೊಂಡು ಬರುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ. ನರ ರಾಕ್ಷಸ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲಾಗಿ ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವೇನೋ ನಿನ್ನ ಹೆಸರು ಜನ್ಮಕ್ಕೆ? ಈ ಪ್ರದೀಪನ ಬಲೆಯಲ್ಲಿ ಬಿದ್ದ ನೀಟಾಗಿ ಬಿದ್ದ ಮಾಟಗಾರ್ತಿಯನ್ನೇ ಜಟದಾರಿ ಈಶ್ವರಿನ ಕೊರಳಿಗೆ ದಿಟ್ಟ ನಾಗರನಾಗಿ ಸುತ್ತಿಕೊಂಡು ಮಿಡಿನಾರೋಸರ ಪ್ರದೀಪನ ಮುಂದೆ ನಿನ್ನ ಕೇಡು ಮಾತೆ ಕವಿತಾ, ಕೇಡು ಮಾತೆ ಕವಿತಾ. ಈಗ ಬೀಸಾಕುವ ನಿನ್ನ ಶೀಲ ಅನ್ನೋದು ಈ ಪ್ರದೀಪನ ಕೆಂಡವನ್ನು. ಏನ್ ನಿನ್ನ ಕೈ ಬಿಟ್ಟು ಬೊಗಳು ನೀಚ? ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬರುವ ನೀನೊಬ್ಬ ಹೇಡಿ ಶಂಡ ಗಂಡಸು. ಶಂಡ ಈ ರಾಜಕ್ಕೆ ಪುಂಡ ಪ್ರಚಂಡ ಎನಿಸಿಕೊಂಡಿರೋ ಈ ಪುಂಡ ಪುರುಷನಿಗೆ ಸೆಂಡನೆಂದು ಬಗಳಿದೆ ಯಾರಂಡೆ. ಈಗ ಬೀಸಾಕುವೆ ನಿನ್ನ ಶೀಲದ ಗತಿ. ನನ್ನ ಮಗನೇ, ಕೈ ಬಿಡು ಈ ಮೊದಲ ಶ್ರೀಮಂತ ಕುಮಾರಿಯನ್ನು. ಈ ಟೈಗರ್ ವಿಷಕ್ಕೆ ಅಡ್ಡ ಬಂದ ಕೆಲಕುವ ನೀನಾವಲೇ ಹೇಳಿ ಕಾಮದ ಪೆತ್ತ ನೆತ್ತಿಗೆರಿಸಿಕೊಂಡು ಬಂದಿರುವ ನಿಮ್ಮಂತ ಕಚಡ ನನ್ನ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಲು ಸಿದ್ಧನಾಗಿ ಬಂದಿರುವ ದಿಲ್ಲಿ ಒಕ್ಕ ಪುಂಡವಲಿ. ಇಲ್ಲಿ ಒಕ್ಕ ಪುಂಡವಲಿ. ಲೇ ಕರ್ಣ, ಈ ಕರ್ಣ ಏನು ಬೇಕಾದ್ರೂ ಸಹಿಸಿಕೊಳ್ತಾನೆ. ಬಟ್ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಿದರೆ ನಿಮ್ಮನ್ನು ಸಿಕ್ಕಲ್ಲೇ ಗುಂಡಿಟ್ಟ ಕೊಂದರು ನನ್ನ ಮನಸ್ಸಿಗೆ ನೆಮ್ಮದಿರಲೇ ಬದ್ಮಾಸ. ಲೇಕರ ಕೈಯಲ್ಲಿ ಕಬ್ಬಿಣ ಗಣ್ಣು ಹಿಡಿದುಕೊಂಡು ಇಲ್ಲಿ ಒಕ್ಕ ಪುಂಡವಲಿನ ನೆಂದು ಹಾರಾಡುವ ಗಂಡಿಗೆಂದು ಎದುರುವ ಗಂಡಿದೆ ಅಲ್ಲಲೇ ಈ ಪ್ರದೀಪನದು. ಇವನು ಸಿಂಹ ಅನಿಸಿಕೊಂಡಿರುವ ಸೇಡಿಟ್ಟ ಹುಲಿ. ಸೇಡಿಟ್ಟ ಹುಲಿ, ಸೇಡಿಟ್ಟ ಹುಲಿಯಲ್ಲಿ ಬಚ್ಚ ಬಂಡಗೆಟ್ಟ ಹುಲಿ. ವೀರ ಗರಿತಿರೊಂದಿಗೆ ಮೆಟ್ಟಿಲಿ ಒಡಿಸಿಕೊಂಡು ಬರುವ ಹೇಳಿ ನನ್ನ ಮಗ ನೀನು. ಇನ್ನು ನನ್ನಂತವರು ಹಾಕಿದ ಅನ್ನ ತಿಂದು ಅಳಿಸಿದ ಅನ್ನ ತಿಂದು ಕಾಲ ಕಳೆಯುವ ಹುಳು ನೀನು. ಮರ್ಯಾದೆಯಿಂದ ಹೊರಟು ಹೋಗೋ. ಇರದಿದ್ದರೆ ಏನು ಮಾಡುವೆ? ನಿನ್ನ ಬಿಸಿ ರಕ್ತ ಕುಡಿಯಲು ಸಜ್ಜಾಗಿ ನಿಂತಿದೆ ಈ ಕೊಬ್ಬಿದ ಹುಲಿ. ರಕ್ತ ಅದು ಈ ಟೈಗರ್ ಕರ್ಣನ ರಕ್ತ. ಕೊಬ್ಬಿದ ಹುಲಿ ಎಂದು ಹೇಳಿಕೊಂಡು ಜನರನ್ನು ಮರಳು ಮಾಡುವ ಬಚ್ಚ ನಾನು ಯಾರು ಗೊತ್ತೇ?
ತಪ್ಪಿದ ಹುಲಿ ಎಂದು ಹೇಳಿ ಜನರನ್ನು ಮೆಚ್ಚಿ ಕಾರ್ಗತ್ತಲೆಯಲ್ಲಿ ನೂಕಲು ಮುಂದಾದವರು ಇನ್ನು ನಿನ್ನಂತ ನರವ್ಯಾಘ್ರಗಳನ್ನು ಹುಲಿಗಳ ಆರ್ಭಟದಲ್ಲಿ ಸಿಂಹ ಗರ್ಜಿಸಿದ ಸಿಂಹ ನಾನು. ಇನ್ನು ನಿನ್ನಂಥವರನ್ನು ಕಾಲು ಕತ್ತರಿಸಿದ ಬಿಡಲಾರೆ. ನಾನು ಮನಸ್ಸು ಮಾಡಿದರೆ ನಿನ್ನಂತ ನರವ್ಯಾಂಗ್ರಗಳನ್ನು ಹೊಡೆದು ತಿನ್ನಬಲ್ಲೆ. ಫಸ್ಟ್ ಸ್ಟ್ಯಾಂಡ್ ಗೆಟ್ ಔಟ್. ಗೆಟ್ ಔಟ್. ಗೆಟ್ ಔಟ್ ಎಂದವರನ್ನು ಔಟ್ ಮಾಡಿ ನನ್ನ ಮಡ ರೂಮ್ಗೆ ಬಂದ್ ಮಾಡಿ ನಮ್ಮ ಮಗನೇ ಬಲು ಎಚ್ಚರದಿಂದ ಬಗಳಲೇ ಬಡವ. ಸುಮ್ಮನೆ ನನ್ನ ದಾರಿ ನನಗೆ ಬಿಟ್ಟು ನಿನ್ನ ದಾರಿ ನೀನು ಇಡಿ. ಈ ಕರ್ಣನಿಗೆ ದಾರಿ ಬಿಡೋದು ಗೊತ್ತಿಲ್ಲ. ದಾರಿ ತಪ್ಪಿ ನಿಮ್ಮಂತ ನರಕುಂಡಿಗಳನ್ನು ಹರಿದು ಹಾಕುವುದು ಗೊತ್ತು. ಸುಮ್ಮನೆ ಈ ಕರ್ಣನನ್ನು ಎದುರಾಕಿಕೊಂಡು ಸುಮ್ಮನೆ ಸೊತ್ತು ಸಾಯಬೇಡ. ಸುಮ್ಮನೆ ಹೊರಟು ಬೇಟೆ ಆಡುವುದು ಬಿಡುವುದಿಲ್ಲ. ಬಲು ಎಚ್ಚರ. ಎಚ್ಚರ. ಲೇಕರ ನಿನ್ನ ಯಾವ ಪುಂಡ ಪುಡಾರಿತನಕ್ಕೆ ನಾಳಿಗೆನೆ ರಾಗ ಆಡಿಸಿ ರಾಗಿಯಂತೆ ಮೈ ಬೆಳಕಿಸಿ ನಿಂತ ಈ ಶ್ರೀಮಂತ ಕನ್ಯಾಮಣಿಯನ್ನು ನಾ ವರಿಸಿಕೊಳ್ಳದೆ ಬಿಡಲಾರೆ. ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡರು ಮುಂದಿನ ಪ್ರಯೋಗದಲ್ಲಿ ಅದರ ಗುಂಡೇಟಿನ ಎದುರಾಗಿ ನಾನು ಬಂದು ನನ್ನ ಸೇಡಿ ತೀರಿಸಿಕೊಳ್ಳದೆ ನಾ ಬಿಡಲಾರೆ. ನೆನಪಿರಲಿ ಮಗನೇ, ಬರ್ತೇನೆ. ಹೋಗಲೇ ಹೋಗು. ನೀನು ಎಷ್ಟೇ ಹುಲಿ ಅವತಾರ ಎತ್ತಿ ಬಂದರೂ ನನ್ನ ಏನು ಮಾಡಲು ಸಾಧ್ಯವಿಲ್ಲ. ನಡಿ ಕವಿತಾ, ಕಾರ್ಮಿಕರು ಕಾಯುತ್ತಿರ್ತಾರೆ, ಫ್ಯಾಕ್ಟ್ರಿಗೆ ಹೋಗೋಣ. ಕರ್ಣ, ಈ ಸಮಯದಲ್ಲಿ ಬಂದು ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಇಂಥ ಸಮಯದಲ್ಲಿ ನಾನಿಲ್ಲದೆ ಬೇರೆ ಯಾರಾದರೂ ಇದ್ದರೂ ನಿನ್ನನ್ನು ಕಾಪಾಡ್ತಿದ್ದರು. ಇರಲಿ, ಕಾರ್ಮಿಕರು ಕಾಯುತ್ತಿರ್ತಾರೆ, ಫ್ಯಾಕ್ಟ್ರಿಗೆ ಹೋಗೋಣ. ನಡಿ. ಬನ್ನಿ ಹೋಗೋಣ. ಕಾಮನ ಬೀಳಲಿ ಜಾರಿದ ಅಕ್ಷರ, ಕಾಮನ ಬೀಳಲಿ ಜಾರಿದ ಅಕ್ಷರ. ಕಟುಕ ಜಮೀನ್ದಾರ, ಅಂದು ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ನನ್ನೊಂದಿಗೆ ನಿನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಕ್ಕೆ ಬೆನ್ನಿಗೆ ಚೂರಿ ಹಾಕಿದೀಯಾ ಮಗನೇ? ಬೆಂಗಳೂರಿನಲ್ಲಿ ನನ್ನೊಂದಿಗೆ ಇದ್ದು ನನಗೆ ಗೊತ್ತಿಲ್ಲದ ಬ್ಯಾಂಕ್ ಲಾಕರ್ ಚೆವಿ ತೆಗೆದುಕೊಂಡು ಬ್ಯಾಂಕ್ ದರೋಡೆ ಮಾಡಿದ್ದಲ್ಲದ ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ಮೇಲೆ ಹಾಕಿ ನಾನೇ ಬ್ಯಾಂಕ್ ದರೋಡೆ ಮಾಡಿದ್ದೇನೆಂದು ಪ್ರೂಫ್ ಮಾಡಿದೆಯಲ್ಲ ಲೇ ಮಗನೇ. ನನ್ನನ್ನು ನೌಕರಿಯಿಂದ ಸಸ್ಪೆಂಡ್ ಮಾಡಿಸಿದೆಯಲ್ಲ, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಲೇ ಮಗನೇ. ಈಗ ಬರುತ್ತೇನೆ ನಿನ್ನ ಪ್ರಾಣ ತೆಗೆಯಲಿ, ನಿನ್ನ ಪಾಲಿನ ಯಮರಾಜನಾಗಿ. ಗಡ 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 ನಡುಗಿಸ ಭದ್ರ, ಗುಡು 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 ನಡುಗಿಸ ಭದ್ರ ವೀರಭದ್ರ.